ಮುಖ್ಯವಾಗಿ ಈ ಪರಿಸರದಲ್ಲಿ ಅವ್ರನ್ನ ನೋಡಿಕೊಂಡಂತ ರೀತಿ, ಮಕ್ಕಳ ರೀತಿಯಲ್ಲಿ, ತಂದೆಯ ರೀತಿಯಲ್ಲಿ, ತಾಯಿ ರೀತಿಯಲ್ಲಿ ಅವರು ಪಾಲಿಸಿ ತುಂಬಾ ದೊಡ್ಡ ಕಾರ್ಯವನ್ನ ದೇವರ ಮಹಿಮೆಗಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಿಸ್ತನ ಮಹಿಮೆಯ ದರ್ಶನವನ್ನ ನೋಡುವುದಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಒಂದು ಅವಕಾಶಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಹೇಳ್ತೇನೆ. ಬ್ರದರ್ ಜೋಸೆಫ್ ಅವರ ಜೀವನ ನೋಡುವಾಗ ಖಂಡಿತವಾಗಿ ದೇವರು ಅವರನ್ನು ತನ್ನ ಸೇವೆಗಾಗಿ ಆಯ್ಕೆ ಮಾಡಿದ ಮಾತ್ರವಲ್ಲ, ತನ್ನ ಆತ್ಮನ ಮೂಲಕವಾಗಿ ನಡೆಸಿದ್ದಾನೆ. ಪ್ರೀತಿಯುಳ್ಳ ಎಲ್ಲ ವರ್ಗದ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಇದನ್ನ ನಾವು ಸ್ನೇಹಾಲಯ ರಿಹಾಬಿಲಿಟೇಷನ್ ಸೆಂಟರ್ ಇಲ್ಲಿ ಬಂದು ನಾವು CSI ನ ಎಲ್ಲ ಪಾದ್ರಿಗಳಾಗಿ ಬಿಷೋಪರಾಗಿ ಬಂದು ಇಲ್ಲಿ ಇವರನ್ನ ಸಂಧಿಸಿ ಇಲ್ಲಿಯ ಎಲ್ಲಾ ಕಾರ್ಯಚಟುವಟಿಕೆಗಳನ್ನ ಸೇವೆಯನ್ನ ನೋಡುವಂತ ಸೌಭಾಗ್ಯವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ವಿಶೇಷವಾಗಿ ಇದರ ಮುಂದಾಳತ್ವವನ್ನು ವಹಿಸಿರುವಂತ ಶ್ರೀತ ಸಹೋದರ ಅಂತ ಜೋಸೆಫ್ ಕಾಸ್ಟರ್ ಅವರ ಜೀವನದಲ್ಲಿ ದೇವರ ಮಾತು, ನಂಬಿಕೆ, ಅದನ್ನ ಆತ್ಕೊಂಡು ಸೇವೆ ಮಾಡುವಂತ ರೀತಿ ಮತ್ತು ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತಂತೆ ಅನ್ನುವಂಥದ್ದು. ಅವ್ರ ಜೀವನದಲ್ಲಿ ನಂಬಿಕೆ ಇದೆ ನಿಜ, ಆದ್ರೆ ಅದು ಕ್ರಿಯೆಯಲ್ಲಿ ತೋರಿ ಬರಬೇಕನ್ನುವಂತ ಆಲೋಚನೆಯಲ್ಲಿ ಅವರು ಸಮಾಜ ಕಡೆಗಣಿಸಲ್ಪಟ್ಟಂತ ವ್ಯಕ್ತಿಗಳನ್ನ ಹುಡುಕಿ, ಮುಖ್ಯವಾಗಿ ಬೀದಿ ಬದಿಯಲ್ಲಿ, ಭಿಕ್ಷಾಟನೆಯಲ್ಲಿ, ವಿವಿಧ ರೀತಿಯಲ್ಲಿ ಮನೆಯಿಂದ ದೂರವಾದಂತ ವ್ಯಕ್ತಿಗಳನ್ನ ಇವರು ಸಂಧಿಸಿ ಅವರಿಗೆ ಆಶ್ರಯ ಕೊಡುವುದರ ಮೂಲಕ ಅವರಿಗೆ ಒಂದು ಶ್ರೇಷ್ಠವಾದಂತ ಒಂದು ಮನೆಯ ವಾತಾವರಣ ನಿರ್ಮಿಸುವಂತ ಆಲೋಚನೆಗೆ ಬಂದದ್ದು ಒಂದು ದೊಡ್ಡ ಕಾರ್ಯ. ಅದು ಮಾತ್ರವಲ್ಲದೆ ಇಲ್ಲಿ ಬಂದಂತ ಎಲ್ಲರನ್ನ ಮತ್ತೊಮ್ಮೆ ಅವರಿಗೆ ಮನೆಗೆ ಹಿಂದಿರುಗಿಸುವಂತ ಕಾರ್ಯ, ಇವೆರಡು ಬಹಳ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ. ಮಾತ್ರವಲ್ಲ, ಇಲ್ಲಿ ಅವರನ್ನ ನೋಡಿಕೊಳ್ಳುವಂತ ರೀತಿಯೂ ಸಹ ಅಷ್ಟೇ, ಅಷ್ಟು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಅವರಿಗೆ ಬೇಕಾದಂತ ಆರೋಗ್ಯ, ಆಹಾರ, ಅವರಿಗೆ ಮಲಗಿಕೆ ಬೇಕಾದಂತ ಒಂದು ಶುಚಿತ್ವವಾದಂತ ವಾತಾವರಣ, ಮುಖ್ಯವಾಗಿ ಈ ಪರಿಸರದಲ್ಲಿ ಅವ್ರನ್ನ ನೋಡಿಕೊಂಡಂತ ರೀತಿ, ಮಕ್ಕಳ ರೀತಿಯಲ್ಲಿ, ತಂದೆಯ ರೀತಿಯಲ್ಲಿ, ತಾಯಿ ರೀತಿಯಲ್ಲಿ ಅವರು ಪಾಲಿಸಿ ತುಂಬಾ ದೊಡ್ಡ ಕಾರ್ಯವನ್ನ ದೇವರ ಮಹಿಮೆಗಾಗಿ ಮಾಡ್ತಾ ಇದ್ದಾರೆ. ಬ್ರದರ್ ಜೋಸೆಫ್ ಅವರ ಜೀವನ ನೋಡುವಾಗ ಖಂಡಿತವಾಗಿ ದೇವರು ಅವರನ್ನು ತನ್ನ ಸೇವೆಗಾಗಿ ಆಯ್ಕೆ ಮಾಡಿದ ಮಾತ್ರವಲ್ಲ, ತನ್ನ ಆತ್ಮನ ಮೂಲಕವಾಗಿ ನಡೆಸಿದ್ದಾನೆ. ಒಬ್ಬರು ಚಾಲಕನಾಗಿ ಈ ಸೇವೆಗೆ ಅವರು ಬಂದು ಅದ್ಭುತವಾಗಿ ಜನರೆಲ್ಲರ ಸಹಕಾರದ ಮೂಲಕವಾಗಿ ಈ ಸೇವೆ ಮಾಡುವುದು ಶ್ಲಾಘನೀಯ. ಮಾತ್ರ ನಾವು ವಿಮೆನ್ ಸೆಕ್ಷನ್ ಮತ್ತು ಮೆನ್ ಸೆಕ್ಷನ್ ಅನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ. ಅವರನ್ನು ಕಂಡಾಗ ಖಂಡಿತವಾಗಿ ನಾವು ಬಹಳ ಹರ್ಷಗೊಂಡಿದ್ದೇವೆ. ಯೇಸು ಮಾಡಿದಂತ ಸೇವೆ, ಕಷ್ಟಪಡುವವರೇ ಹೊರೆ ಹೊತ್ತು ನೀವು ನನ್ನ ಬಳಿಗೆ ಬನ್ನಿರಿ ಎಂದು ಹೇಳಿದ ಮಾತ್ರವಲ್ಲ, ಆ ಕಷ್ಟದಲ್ಲಿದ್ದ ಜನರ ಸೇವೆ ಮಾಡಿದರು. ಮದರ್ ತೆರೇಸ ಕೂಡ ಅವರು ಮದರ್ ಆಗುವ ಕಾರಣ ಏನಂದ್ರೆ ಅವರು ಬಡ ಜನರ ಗಾಯವನ್ನು ಕಟ್ಟಿದ್ದರಿಂದ. ಆಧುನಿಕವಾದ ಈ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಮಂಗಳೂರು ಈ ಪ್ರಾಂತ್ಯದಲ್ಲಿ ಇಡೀ ಭಾರತ ದೇಶ ಜನರ ಸೇವೆ ಈ ಒಂದು ಸಂಸ್ಥೆ ಮಾಡುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಅವರ ಮೂಲಕವಾಗಿ ದೇವರು ಇನ್ನೂ ಮಹಿಮೆಗೊಳ್ಳಲಿ ಮತ್ತು ಅವರಿಗೆ ಸಹಕಾರ ನೀಡುವಂತ ಎಲ್ಲ ವೈದ್ಯರು, ಇಲ್ಲಿರುವಂತ ದಾದಿಗಳು, ಎಲ್ಲ ಸೋಷಿಯಲ್ ವರ್ಕರ್ಸ್, ಎಲ್ಲ ಕೌನ್ಸಿಲರ್ಸ್ ಅನ್ನು ದೇವರು ಅದ್ಭುತವಾಗಿ ಉಪಯೋಗ ಮಾಡಲಿ. ತಿರುವಂದಾವರ್ತಿ ನಮ್ಮ ಮಾನ್ಯ ಬಿಷಪರ ಪರವಾಗಿ, ಎಲ್ಲಾ ಸಭಾಪಾಲಕಿಯ ಪರವಾಗಿ, ನಮ್ಮ ಪದಾಧಿಕಾರಿಗಳ ಪರವಾಗಿ ಈ ಸಂಸ್ಥೆಗೆ ಹೃತ್ಪೂರ್ವಕವಾದಂತ ವಂದನೆ, ಅಭಿನಂದನೆ ಮತ್ತು ದೇವರ ಆಶೀರ್ವಾದವನ್ನು ಕೂಡ ನಾವು ಕೋರುವವರಾಗಿದ್ದೇವೆ. ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದು ನನಗೆ ಮಾಡಿದ ಹಾಗಾಯ್ತು ಅಂತ ಯೇಸು ಸ್ವಾಮಿ ಹೇಳಿದ್ದು. ಅದು ಖಂಡಿತವಾಗಿ ಇಲ್ಲಿ ನೆರವೇರುತ್ತಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಹೇಳ್ತೇನೆ. ವಿಶೇಷವಾಗಿ ಈ ಒಂದು ಸೇವೆ ಕೂಡ ಅದು ಒಬ್ಬ ಅಲ್ಪರಾದವರಿಂದ ಮುಂದುವರಿದಂತ ಈ ಸೇವೆ, ಅವರು ತನ್ನನ್ನು ತಗ್ಗಿಸಿಕೊಂಡು ಹೇಳುವಂತಹದ್ದು. ಇದರ ಸ್ಥಾಪಕರಾದಂತ ಜೋಸೆಫ್ ಬ್ರದರ್ ಅವರು ಹೇಳುವಂತ ಆ ಸೇವೆಯ ದರ್ಶನಗಳನ್ನ ನಮ್ಗೆ ಕೇಳುವಾಗ ನಿಜವಾಗಿಯೂ ಈ ಸೇವೆಯ ಮೂಲಕವಾಗಿ ದೇವರಿಗೆ ಮಹಿಮೆ ಆಗ್ತದೆ. ಒಂದು ಹಂತವಾಗಿ ಬೆಳೆಯುವಂತ ಒಂದು ಸ್ಥಿತಿಯಲ್ಲಿ ಈ ಸೇವೆ ಮುಂದುವರಿತಾ ಇದೆ. ನಾನು ಮನೆಯ ವಾತಾವರಣವನ್ನ ಕಲ್ಪಿಸಬೇಕೆನ್ನುವಂತ ಅವರ ಒಂದು ಮಹತ್ತರವಾದಂತ ಉದ್ದೇಶ, ಆ ಉದ್ದೇಶ ಅದು ಇನ್ನು ಮುಂದಕ್ಕೂ ನೆರವೇರಲಿ, ಅನೇಕ ಚೈತನ್ಯ ಇಲ್ಲಿ ನಡೀಲಿ ಅಂತೇಳಿ ನಮ್ಮ ಆಶೆ ಆಗಿದೆ. ಮಾತ್ರ ವಿಶೇಷವಾಗಿ ಗಾಯಗಳನ್ನು ಕಟ್ಟುವಂತ, ಕಣ್ಣೀರನ್ನು ಒರೆಸುವಂತ, ಸಂತೈಸುವಂತ ಈ ಸೇವೆಗೆ ದೇವರು ತನ್ನ ಹೇರಳವಾದ ಆಶೀರ್ವಾದವನ್ನು ಅನುಗ್ರಹಿಸಲಿ. ಇಲ್ಲಿ ಅವರ ಜೊತೆಯಲ್ಲಿ ಕೈ ಜೋಡಿಸುವಂತ ಎಲ್ಲ ಪ್ರಿಯರು, ಅವರ ಎಲ್ಲ ಸ್ಟಾಫ್ಗಳಿಗೆ ದೇವರು ತನ್ನ ಹೇರಳವಾದ ಆಶೀರ್ವಾದವನ್ನು ಕೊಡ್ಲಿ. ಇಲ್ಲಿ ಕ್ರಿಸ್ತನ ಮಹಿಮೆಯ ದರ್ಶನವನ್ನ ನೋಡುವುದಕ್ಕೆ ನಮಗೆ ಸಾಧ್ಯವಾಗಿದೆ. ಈ ಒಂದು ಅವಕಾಶಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರವನ್ನು ಹೇಳ್ತೇನೆ. ಈ ಅವಕಾಶವನ್ನು ಮಾಡಿಕೊಟ್ಟಂತ ಈ ಸಂಸ್ಥೆಯ ಮೇಲ್ವಿಚಾರಕರಿಗೂ ಎಲ್ಲರಿಗೆ ಕೂಡ ನಮ್ಮ ಪ್ರೀತಿಯ ವಂದನೆಗಳು. ವಿಶೇಷವಾಗಿ ನಾವಿಲ್ಲಿ ನೋಡುವಂತಹದ್ದು ಕ್ರಿಸ್ತನ ಸೇವೆ ಅದು ಪ್ರಾಯೋಗಿಕವಾಗಿ ಇಲ್ಲಿ ನಡೀತಾ ಇದೆ. ಈ ಸೇವೆ ಅದು ಇನ್ನಷ್ಟು ಮುಂದುವರಿಯಲಿ ಎಂಬುದಾಗಿ ಆಶಿಸುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. ವಂದನೆ.